ನಮ್ಮ ಮಗನಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ತೊಗೊಂಬನ್ನಿ ಅಂತ ಹೇಳವ್ರೆ. ಅವನಿಗೊಂದು ವಾರ ಮುಂಚೆ ಹೇಳಿದಾರಂತೆ. ನನಗೆ ಅವನು ನೈಟ್ ಹೇಳ್ದ, ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಹೇಳ್ದ, ಮಮ್ಮಿ ನಾಳೆನೇ ಪ್ರಾಜೆಕ್ಟ್ ತೊಗೊಂಡು ಬನ್ನಿ ಅಂತ ಹೇಳವ್ರೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಅಂತ ಹೇಳವನೆ. ಇವಾಗ ಏನು ಮಾಡಬೇಕು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಟಕ ಬಳೆ ಸ್ಟೋರ್ಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದು ನಾನು ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರನೇ ಮಾಡಬೇಕು ಅಂತ. ಮತ್ತು ನಾನು ಇದನ್ನೆಲ್ಲ ಹಿಂಗೆ ಇಟ್ಬಿಟ್ಟು ತೋರಿಸಿದ ಮೇಲೆ ಮತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಅವನ ಕೈಲಿಂದ ಅವ್ನು ರೆಡಿ ಮಾಡಿದ್ದಾನೆ. ಏಕೆಂದರೆ ಯಾವುದೇ ಆಗಲಿ ಪೇರೆಂಟ್ಸ್ ರೆಡಿ ಮಾಡಿ ಕೊಡಬಾರ್ದು ಮಕ್ಕಳಿಗೆ, ಅವ್ರಿಗೆ ಹೇಳ್ಕೊಟ್ಬಿಟ್ರೆ ಸಾಕು, ಅವರೇ ರೆಡಿ ಮಾಡಬೇಕು. ಫುಲ್ಲು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈ ಬೋರ್ಡ್ ಇವಾಗ ವೈಟ್ ಕಲರ್ ಹಾಕಿದ್ದೀವಲ್ಲ, ಆಮೇಲೆ ಬೋರ್ಡ್ನ ಚೇಂಜ್ ಮಾಡಿದ್ದು ಬ್ಲೂ ಕಲರ್ ಹಾಕಿದ್ದು. ಯಾಕಂದರೆ ಬೋರ್ಡ್ ಚೆನ್ನಾಗಿ ಕಾಣಿಸಿರ್ಲಿಲ್ಲ. ಪ್ರಾಣಿಗಳೆಲ್ಲ ಮಲಗಿದ್ದಾವೆ ನೋಡಿ, ಅವನ್ನೆಲ್ಲ ಎಬ್ಬಿಸ್ಬಿಟ್ಟು ನಿಲ್ಲಿಸಿದ್ದ. ಚೆನ್ನಾಗಿ ಗಮ್ ಹಾಕಿ ಸ್ಟಿಕ್ ಮಾಡಿದ್ದ. ಈ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೆ ನಾನು. ಅವನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ಹೆಲ್ಪ್ ಮಾಡಿದೆ. ಯಾಕೆಂದರೆ ಥರ್ಮಾಕೋಲೆಲ್ಲ ಇದು ನೋಡಿ, 2 ಸ್ಟೆಪ್ ಥರ್ಮಾಕೋಲ್ ಇದೆ ಇದ್ರ ಕೆಳಗಡೆ. ಆ ಥರ್ಮಾಕೋಲೆಲ್ಲ ಮಕ್ಕಳು ಕಟ್ ಮಾಡೋಕ್ಕೆ ಬರಲ್ಲ. ಥರ್ಮಾಕೋಲ್ ಮಾತ್ರ ನಾನು ಕಟ್ ಮಾಡಿಕೊಟ್ಟಿದ್ದೀನಿ, ಮಿಕ್ಕಿದ್ನೆಲ್ಲ ಅವನೇ ಮಾಡಿದ್ದಾನೆ. ಈ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೆ ನಾನು. ತೋರಿಸ್ತಾ ಇದ್ದರೆ ಅವನೇ ಮಾಡಿದ್ದಾನೆ. ನಾನು ಮಾಡಿರೋ ಥರ ಬಿಲ್ಡಪ್ಗೆ ಒಂದು ವಿಡಿಯೋ ತಕ್ಕೊಂಡೆ, ಅದಕ್ಕೆ ಅಳು ಮುಖ ಮಾಡಿದ್ದ. ಬಿಡು, ನಾನು ಹೇಳ್ತೀನಿ ನೀನೇ ಮಾಡಿದ್ಯಾ, ನಾನು ಸುಮ್ಮನೆ ಹೇಳಿದ್ದೀನಿ ಅಂತ ಹೇಳ್ತೀನಿ, ಅಳು ಮುಖ ಮಾಡಬೇಡ ಅಂತ ಹೇಳಿದ್ದೆ. ನಾನು ಅವತಾರ ನೋಡಿ ಹೆಂಗಾಗಿದೆ ಅಂತ. ನನಗೆ ಟೈಮ್ ಇರಲಿಲ್ಲ. ನೈಟು ಇದು ನಾನೆಲ್ಲ ಐಟಮ್ಸ್ ಎಲ್ಲ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಐಟಮ್ ಆ ಥರ ಸಿಕ್ಕಿದೆ, ಎಲ್ಲ ಸೇರಿ ಒಂದೇ ಅಂಗಡಿಯಲ್ಲಿ ಸಿಗಲಿಲ್ಲ. ಅದಕ್ಕೆ ನನಗೆ ಇದೆಲ್ಲ ರೆಡಿ ಮಾಡೋಕ್ಕೆ 11 o'clock ಆಯಿತು. ಹುಡುಗನ ಜೊತೆ ಕೂತ್ಕೊಂಡು ಅವ್ನ ಕೈಲಿ ಮಾಡ್ಸೋಕ್ಕೆ 11 o'clock ಆಯಿತು. ನಾವಂದರೆ ಟಪ ಅಂತ ಮಾಡ್ಬೋದು, ಮಕ್ಕಳ ಕೈಲಿ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ. 11:30 ಆಯಿತು ಎಲ್ಲ ಮುಗಿಸೋಷ್ಟ್ರಲ್ಲಿ. ನಾನು ಅವತಾರ ನೋಡಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಿದ್ದೆ. ಬಿಡಿ, ನಾವು ಮಾಡೋ ಕೆಲಸ ನಾವು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಮನೇಲಿ ಹಿಂಗೆ ತಾನೇ ಎಲ್ಲರೂ ಇರೋದು, ನೈಟಿಯಲ್ಲಿ ಅಲ್ವಾ ಎಲ್ಲರೂ ಇರೋದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಸ್ಕೂಲ್ಗಳಲ್ಲಿ ಈ ಥರ ಪ್ರಾಜೆಕ್ಟ್ಗಳೆಲ್ಲ ಹೇಳಿದ್ರೆ 1 ವಾರ ಮುಂಚೆ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು. ಅವ್ರು ಯಾವುದೂ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ, ಹುಡುಗರು ನನಗೆ ಹೇಳಿಲ್ಲ. ಯಾವುದೋ ಸ್ಕೂಲ್ ಮಾಡ್ತಾ ಇದೆ, ನಾನು ಸ್ಕೂಲ್ ರೆಡಿ ಮಾಡ್ತಾ ಇದ್ದೆ ರೆಟ್ಲಿಂದ ಅಂತ 1-2 ದಿನ ಕೂತ್ಕೊಂಡು ಏನೋ ಮಾಡ್ತಾ ಇದ್ದ. ಅದೇನೋಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಅದನ್ನು ಅಳಿಸ್ಬಿಟ್ಟಿದ್ದ ಅಂತೆ, ನನಗೆ ಗೊತ್ತಿಲ್ಲ. ಹೇಳ್ತಾ ಇದ್ದ, ಮಮ್ಮಿ ರೆಡಿ ಮಾಡಿಬಿಟ್ಟೆ ನೋಡಿ, ಇಲ್ಲ ಅಳಿಸ್ಬಿಟ್ಟಿದ್ದೀನಿ, ಏಕೆಂದರೆ ಅದು ಕರೆಕ್ಟಾಗಿ ಕೂತಿರಲಿಲ್ಲ, ಬಿದ್ದೋಗ್ತಾ ಇತ್ತು ಗಾಳಿ ಬಂದರೆ, ಅದಕ್ಕೆ ತೆಗೆದ್ಬಿಟ್ಟಿದ್ದೀನಿ. ಅದಕ್ಕೆ ನನಗೆ ಝೂಮ್ ಮಾಡಿಕೊಡು ಅರ್ಜೆಂಟಾಗಿ ಅಂತ ಹೇಳ್ದ. ನಾಳೆನೇ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ದ. ನಾಳೆನೇ ಸಬ್ಮಿಟ್ ಮಾಡಬೇಕು ಅಂದರೆ ಇವತ್ತೇ ರೆಡಿ ಮಾಡಬೇಕು ಅಂತ ಎಲ್ಲ ಐಟಮ್ಸು ಸಂಜೆ 7 ಗಂಟೆಗೆ ಮನೇಲಿಂದ ಹೋಗ್ಬಿಟ್ಟು 2 ಅವರ್ ಎಲ್ಲ ತೊಗೊಂಡು ಬಂದುಬಿಟ್ಟು ರೆಡಿ ಮಾಡೋಕ್ಕೆ ನೋಡೋಕೆ ಇಷ್ಟೇ ಅನಿಸ್ತಾ ಇದೆ, ಆದರೆ 3-4 ಅವರ್ ಟೈಮ್ ತೊಗೊಂಡಿದೆ ಇದು ರೆಡಿ ಮಾಡೋಕ್ಕೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಮಕ್ಕಳು ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಹೇಳಿ. ಮಕ್ಕಳಿಗೆ ನೀವು ಎದ್ರಲ್ಲಿ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ, ಪ್ರಾಜೆಕ್ಟ್ಗಳಲ್ಲಿ ಡ್ರಾಯಿಂಗಲ್ಲಿ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ. ನಮಗಂತೂ ಅದು ಚಿಂತೆನೇ ಇಲ್ಲ. ನನ್ನ ಮಗ ಸೂಪರಾಗಿ ಡ್ರಾಯಿಂಗ್ ಮಾಡ್ತಾನೆ, ಪ್ರಾಜೆಕ್ಟ್ಸ್ ಎಲ್ಲ ಸೂಪರಾಗಿ ಮಾಡ್ತಾನೆ. ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ನಾನು ಮುಟ್ಟು ನೋಡ್ತಾ ಇದ್ದೆ. ಅವನು ಹಾಕಿದ್ದಾನಲ್ಲ ನನ್ನ ಮಗ, ಕರೆಕ್ಟಾಗಿ ಕೂತಿಲ್ಲ ಅಂದರೆ ಬಿದ್ದೋಗುತ್ತೆ. ಅದಕ್ಕೆ ಎಲ್ಲ ಒಂದು ಸತಿ ಚೆಕ್ ಮಾಡ್ತಾ ಇದ್ದೆ, ರೀಚೆಕ್ ಮಾಡ್ತಾ ಇದ್ದೆ ನಾನು, ಕರೆಕ್ಟಾಗಿ ಕೂತಿದ್ದಾವೆ ಎಲ್ಲ. ವಿಡಿಯೋನ ಲೈಕ್ ಮಾಡಿದ್ರಾ ಅಂತ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಎಲ್ಲರಿಗೂ. ಲಾಸ್ಟಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ಲಾಸ್ಟಲ್ಲೆಲ್ಲ ರೆಡಿ ಆದಮೇಲೆ. ನೋಡಿ, ತಿರುಗಿಸಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ.